ಇನ್ನು ಸಂಭಾಷಣೆ ರೂಪದಲ್ಲಿ ತಗೊಂಡೋದಾಗ ಇನ್ನೂ ಕೂಡ ಮನಸ್ಸಲ್ಲಿ ಹಂಗೆ ಕುತ್ಕೊಬಿಡುತ್ತೆ. ಹಾಗಾಗಿ ಕಾಸ್ಟ್ಯೂಮ್ ಕೂಡ ತುಂಬಾ ಇಂಪಾರ್ಟೆಂಟು. ಅದರ ಕಲರು, ಅದರ ಟೆಕ್ಸ್ಚರು, ಅದರ ಅಳತೆ. ಆಮೇಲೆ ಈಗ ನನ್ನಂಥ ಕುಳ್ಳಕ್ಕಿರೋನಿಗೆ ದೊಡ್ಡ ದೊಗಲೆ ಹಾಕ್ಬಿಟ್ರೆ ಅದೆಲ್ಲಿ ಬರುತ್ತೆ? ಬರಲ್ಲ ಅಲ್ವಾ? ಅಥವಾ ತೀರಾ ನನಗಿಂತ ಸಣ್ಣದು ಹಾಕಿದ್ರು ಚೆನ್ನಾಗಿ ಕಾಣಲ್ಲ. ಎಲ್ಲ ರೀತಿಯಲ್ಲೂ. ಆಮೇಲೆ ನಾಟಕ ಆಡುವಾಗ ಕೈಗೆ ಕಾಲ್ಗೆ ಅದೆಲ್ಲ ಸಿಗಂಗಿರಬಾರ್ದು. ಕೆಲವು ಪಾತ್ರಗಳಿಗೆ ಸಿಗಂಗೂ ಇರಬೇಕು, ಅದರಲ್ಲೇ ಸಿಕ್ಕಾಕಂತ ಇರ್ಬೇಕು ಅವರು. ಹೀಗೆ ಒಂದೊಂದು ಆ ನಾಟಕದ ಕತೆ, ಸನ್ನಿವೇಶ, ಸಂದರ್ಭ, ಪಾತ್ರಗಳಿಗೆ ಅನ್ವಯಿಸಿ ಕಾಸ್ಟ್ಯೂಮ್ ಮಾಡ್ತೀರಿ. ಕಡೆ ಏನಿದೆ ಇದು ನೋಡಿ, ಇದು ಪ್ರಾಪರ್ಟಿ ರೂಮ್. ಬನ್ನಿ. ಸರ್ ಇವಾಗ ಎಲೆಕ್ಷನ್ ಟೈಮ್. ಇದೆಲ್ಲ ನೋಡಿ, ಗನ್ನು, ಬಂದೂಕು. ಎಲೆಕ್ಷನ್ ಟೈಮ್ ಅಲ್ವಾ? ಹೌದು, ಎಲೆಕ್ಷನ್ ಟೈಮ್ ಆದ್ರೂ ನಾವೇನು ಎಲೆಕ್ಷನ್ ತಗೊಂಡೋಗಲ್ವಲ್ಲ. ಕತ್ತೆಲ್ಲ ತಗೊಳ್ತಾ ಇದ್ದೀರಲ್ಲ, ಕತ್ತಿ. ಆಮೇಲೆ ಇದು ನೋಡಿ, ಗುದ್ಲಿ. ಎಲ್ಲವೂ ಈ ಥರದ್ದೆಲ್ಲ. ಕೊಡ್ಲಿ, ತ್ರಿಶೂಲ, ಕೋಲು, ಅಜ್ಜನ ಕೋಲು, ಬಿಲ್ಲು, ಬಾಣ, ಸುತ್ತಿಗೆ ಎಲ್ಲವೂ ಇದಾವೆ. ಎಲ್ಲ ರೆಡಿ ಇರುತ್ತೆ ಆಯಾ ನಾಟಕ. ಹೌದು. ನಾಟಕಕ್ಕೆ ಬೇಕಾದಂತ ಪ್ರಾಪರ್ಟೀಸ್ ಎಲ್ಲ ಇಲ್ಲಿ. ಹೌದು. ಬೆಲ್ಟು, ಇದೇನೋ ನಾಯಿ, ಇದೇನೋ ಬಳಕೆ. ಹೌದು, ಇದನ್ನ ಒಂದು ಪ್ರಾಪರ್ಟೀಸ್ ಆಗಿ ಯೂಸ್ ಮಾಡ್ತಾರೆ. ಕೊಡೆ ಬೇಕು, ನಾಟಕಕ್ಕೆ ಕೊಡೆ ಬೇಕು. ಕೊಡೆ ಇದೆ. ಯಾವುದೋ ರಾಜರಿಂದ ಪತ್ರ ಬಂದಿದೆ, ಆ ಪತ್ರ ಓದೋದಕ್ಕೆ. ಆ ಥರ. ಅದೇ ರೀತಿಯಾಗಿ ರೆಡಿ. ಹೌದು. ಇದು ಆಡಿಯನ್ಸ್ಗೆ ಬಹುಬೇಗ ಕ್ಯಾಚ್ ಆಗುತ್ತೆ ಈ ರೀತಿಯಾಗಿ ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡೋದ್ರಿಂದ. ಹೌದು. ಅಂದಾಜು ವರ್ಷ ಪ್ರಾಪರ್ಟೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತಾ ಅಥವಾ ಇದೇ ಯೂಸ್ ಮಾಡ್ತೀರಾ, ಹೇಗೆ ಏನು? ಇದನ್ನೇ ಹೆಚ್ಚು, ಯಾಕಂದರೆ ನಮ್ಮಲ್ಲಿ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇಟ್ಟಿರೋದ್ರಿಂದ, ಮತ್ತು ಸ್ವಲ್ಪ ಈ ರೀತಿ ವ್ಯವಸ್ಥಿತವಾಗಿ ಇಟ್ಕೊಂಡಿರೋದ್ರಿಂದ, ಹಾಳಾಗದೇ ಇರೋ ರೀತಿ ಅದು ಬಳಕೆ ಆಗುತ್ತೆ, ಮರುಬಳಕೆ ಆಗುತ್ತೆ. ತೀರಾ ಕೆಲವು ನಾಟಕಗಳು ತುಂಬ ಹೊಸ ಕಾಲಕ್ಕೆ ಬೇಕಾದ ನಾಟಕಗಳು ಬರೆದಿರ್ತಾರೆ ಕೆಲವರು. ಅವ್ರಿಗೆ ನೀವು ಹೊಸದಾಗೆ ಮಾಡಬೇಕು.